ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೋಗ ಲಾವಣ್ಯಗೌಡ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎದ್ದು ಟಿಫನ್ ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲ ಚಾಪ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ತಿಂಡಿಗೆ. ಬೆಳಗ್ಗೆ ಬಿಸಿಲು ಎಷ್ಟು ಬರ್ತಾ ಇದೆ ಅಂದರೆ ಹಂಗೆ ಕಣ್ಣಿಗೇನೆ ಕಿರಣ ಬೀಳ್ತಾ ಇದೆ. ಮಾರ್ನಿಂಗ್ 6:30 ಏನೋ ಆಗಿತ್ತು ಅಷ್ಟೇ. ಎಷ್ಟು ಬಿಸಿಲು ಬರ್ತಾ ಇದೆ ನೋಡಿ ಬೆಳಗ್ಗೆ. ಟೈಮ್ ಆಗಿದೆ, ಬೇಗ ತಿಂಡಿ ಮಾಡಿ ಮುಗಿಸ್ಬೇಕು. ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಎಷ್ಟೇ ಬೇಗ ಎದ್ರೂ ಟೈಮ್ ಆಗೋಗ್ಬಿಡುತ್ತೆ. ನಮ್ಮ ಮನೆಯವ್ರು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ರು. ಅಷ್ಟರಲ್ಲಿ ಪಾಪು ಇನ್ನೂ ಮಲಗಿದ್ಲು. ನಾನು ಬೇಗ ತಿಂಡಿ ಮಾಡಿಬಿಡೋಣ ಅಂತ ಬೇಗ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ, ಕರಿಬೇವು ತೊಗೊಂಡಿದ್ದೀನಿ. ಇನ್ನೇನು ಒಗ್ಗರಣೆ ಮಾಮೂಲಿ ಮೆಣಸು, ಲವಂಗ, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡೋಣ ಬನ್ನಿ. ಗೋಡಂಬಿ ಹಾಕಬೇಕು. ಗೋಡಂಬಿ ಹಾಕಿದ್ರೇ ಟೇಸ್ಟು ಖಾರ ಪೊಂಗಲಿಗೆ. ಇವಾಗ ಒಗ್ಗರಣೆ ಮಾಡೋಣ ಅಂತ ಆಯಿಲ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸಾಸಿವೆ, ಮೆಣಸು, ಜೀರಿಗೆ, ಗೋಡಂಬಿ, ಮೆಣಸಿನ್ಕಾಯಿ ಮತ್ತು ಮೆಣಸು ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಆಮೇಲೆ 1 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪಕ್ಕದಲ್ಲಿ ಹೆಸರುಬೇಳೆ ಮತ್ತು ರೈಸು ಕೂಗಿಸ್ಕೊಂಡಿದ್ದೀನಿ. ಇದು ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಫ್ರೈ ಆಗಬೇಕು ನೋಡಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಗೋಡಂಬಿ ಎಲ್ಲ ಅರಿಶಿನ ಹಾಕಿ ಎಲ್ಲ ಫ್ರೈ ಮಾಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ವಿಷಲ್ ಹೋಗಿತ್ತು. ಇವಾಗ ರೈಸು ಮತ್ತು ಹೆಸರುಬೇಳೆ ಕೂಗಿಸಿರೋದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಒಂದು 5 ಮಿನಿಟ್ಸ್ ಆದಮೇಲೆ ಆಫ್ ಮಾಡಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ಹಾಗೆ ಸ್ವಲ್ಪ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಹಂಗೆ ಚಟ್ನಿ ಮಾಡೋಣ ಖಾರ ಪೊಂಗಲ್ಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ತೆಂಗಿನಕಾಯಿ, ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು. ಚಟ್ನಿ ಮಾಡಿದ್ದಾಯಿತು. ನೋಡ್ಬೋದು ನೀವು. ಬಿಸಿ ಖಾರ ಪೊಂಗಲ್ ರೆಡಿ. ಹಾಗೆ ಚಟ್ನಿ ಕೂಡ ರೆಡಿಯಾಗಿದೆ. ಬಾಕ್ಸ್ ಪ್ಯಾಕ್ ಮಾಡಬೇಕಷ್ಟೇ. ಇವಾಗ ಬಾಕ್ಸ್ಗೆ ಹಾಕಿ ಕೊಡಬೇಕು. ಪಾಪು ಕೂಡ ಇವಾಗ ತಾನೇ ಎದ್ದು ಬಂದಳು ಆಚೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ, ಕಾಲಭೈರವೇಶ್ವರಂದು. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಆಚೆಗಡೆ ಎಲ್ಲ ನೆಲ ಒರೆಸ್ತಾ ಇದ್ದೆ. ಪೂಜೆ ಮಾಡಿಬಿಡೋಣ ಬೇಗ ಅಂತ ಹೇಳಿ. ನೋಡಿ ಪಾಪು ಏನು ಮಾಡ್ತಾಯಿದ್ದಾಳೆ. ಒಂದ್ಸಲಿ ಮಮ್ಮಿ ಅಂತಾಳೆ, ಒಂದ್ಸಲಿ ಆಂಟಿ ಅಂತಾಳೆ, ಒಂದ್ಸಲಿ ಚಿಚ್ಚಿ ಅಂತ ಕರೀತಾಳೆ. ಆಲ್ಮೋಸ್ಟ್ ಚಿಚ್ಚಿ ಅಂತಲೇ ಕರೆಯೋದವಳು. ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಹೊಸ್ಲಿಗೆ ಅರಿಶಿನ ಕುಂಕುಮ ಇಡ್ತಾಯಿದ್ದೆ. ಅಷ್ಟರಲ್ಲಿ ಪಕ್ಕದ ಮನೆ ಪಾಪು ಬಂದಿತ್ತು. ಅವಳ ಜೊತೆ ಆಟ ಆಡ್ತಾಯಿದ್ಲು. ಇವಾಗ ಮುಗೀತು ಆಚೆ ಕೆಲಸ. ಇವಾಗ ಸ್ವಲ್ಪ ವಾಮ್ ವಾಟರ್ ಕುಡಿತಾ ಇದ್ದೆ. ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕುದಿಸಿ ಕುಡಿತಾ ಇದ್ದೆ. ಆಚೆಗಡೆ ಸ್ವಲ್ಪ ಹಾಗೆ ವಾಕ್ ಮಾಡ್ಕೊಂಡು ಸ್ವಲ್ಪ ಹಂಗೆ ವೆದರ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ದೆ. ಕೆಲಸ ಎಲ್ಲ ಮುಗ್ದಿತ್ತಲ್ಲ, ಸ್ವಲ್ಪ ಹೊತ್ತು ಅದೇ ರಿಲ್ಯಾಕ್ಸ್ ಆಗೋಣ ಅಂತೇಳಿ. ನೋಡಿ ಬಿಸಿಲು ಎಷ್ಟು ಚೆನ್ನಾಗಿ ಬಂದಿದೆ. ಹಂಗೆ ವಾಕ್ ಮಾಡಬೇಕಾದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಮನಗಿದೆ ನೋಡಿ. ರಾಮು ಅಂತ ಹೆಸರಿಟ್ಟಿದ್ದೀವಿ ಇದಕ್ಕೆ. ರಾಮು ಅಂದರೆ ಸಾಕು ಬರುತ್ತೆ. ವೆದರ್ ನೋಡಿ ಬೆಳಗ್ಗೆ ಹೆಂಗಿದೆ. ಹಾಗೆ ಬಂತು ಮನೆ ಹತ್ರ. ಬಿಸ್ಕೆಟ್ ಹಾಕ್ತೀವಿ ಅದಕ್ಕೆ. ಬಿಸ್ಕೆಟ್ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೆ. ಬಿಸ್ಕೆಟ್ ಹಾಕಿದ್ರೆ ಇಷ್ಟಪಡುತ್ತೆ. ಬಿಸ್ಕೆಟ್ ಹಾಕಿದಾಗೆಲ್ಲ ಬಂದು ಇಲ್ಲೇ ತಿನ್ಕೊಂಡು ಹೋಗುತ್ತದು. ಇಲ್ಲೇ ಇರುತ್ತೆ, ಆಚೆಗಡೆ ಮಲ್ಕೊಂಡಿರುತ್ತೆ. ಬಟ್ ಸ್ಲಿಪ್ಪರ್ ಏನಾದರೂ ಆಚೆ ಬಿಟ್ವಿ ಅಂದರೆ ಒಂದು ಸ್ಲಿಪ್ಪರೂ ಬಿಡಲ್ಲ. ಎಲ್ಲ ಕಚ್ಚಾಕ್ಬಿಡ್ತದೆ. ಒಂದೂ ಬಿಡಲ್ಲ. ಇದುವರೆಗೂ ಒಂದು 3-4 ಕಚ್ಚಾಕಿದೆ ಸ್ಲಿಪ್ಪರ್ನ. ನಮ್ಮ ಪಾಪುಗೆ ತುಂಬ ಇಷ್ಟ. ರಾಮು ಬಾ ರಾಮು ಬಿಸ್ಕೆಟ್ ಹಾಕ್ತೀನಿ ಅಂತ ಹೇಳಿ ಮಾತಾಡಿಸ್ತಾ ಇರ್ತಾಳೆ. ನೋಡಿ ಹೆಂಗೆ ಇಸ್ಕೊಳುತ್ತೆ. ಕ್ಯೂಟಾಗಿದೆ, ಒಂಥರ ಚೆನ್ನಾಗಿದೆ. ನಮ್ಮ ಹಸ್ಬೆಂಡ್ ಟೈಮ್ ಆಯಿತು ಅಂತೇಳಿ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ನೋಡಿ ನಾಯಿ ಕಚ್ಚಾಕ್ಬಿಡುತ್ತೆ ಅಂತ ಹೇಳಿ ಮೇಲಿಟ್ಟಿದ್ದೀವಿ ಸ್ಲಿಪ್ಪರ್ನ. ಎಷ್ಟು ಪಕ್ಕದ ಮನೆಯವ್ರದ್ದು ಒಂದು 4-5 ಸ್ಲಿಪ್ಪರ್ ಕಚ್ಚಾಕಿದೆ. ಗಾಡಿ ಕವರ್ ಇಸ್ಕೊಂಡು ಹೋಗು ಬಾ ಅಂತ ಕೂಗಿದ್ರು. ಕೆಳಗೆ ಹೋಗ್ತಾ ಇದ್ದೆ ಹಂಗೆ ನಾನು. ಪಕ್ಷಿ ಏನೋ ಗಲೀಜು ಮಾಡಿದೆ ಅಂತ ಹೇಳ್ತಾಯಿದ್ರು. ಡ್ಯೂಟಿಗೆ ಹೊರಟ್ರು ಅವರು. ನಾನು ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ದೆಲ್ಲ ಹಾರಾಕ್ಬೇಕಿತ್ತು. ಹಂಗಾಗಿ ಸ್ವಲ್ಪ ಹೋಗಿ ಹಾರಾಕ್ತಾಯಿದ್ದೆ ಆಚೆ. ಬಟ್ಟೆ ಎಲ್ಲ ಹಾರಾಕಿ ಸ್ವಲ್ಪ ಬೇಗ ಕೆಲಸ ಮುಗಿಸ್ಬೇಕು. ದೀಪ ಹಚ್ಚಬೇಕು.
ಟೀ ಕುಡ್ದಿರಲಿಲ್ಲ, ಟೀ ಮಾಡ್ಕೊಂಡು ಟೀ ಕುಡಿಯೋಣ ಅಂತೇಳಿ ಟೀ ಕುಡ್ಕೊಂಡು ಹಂಗೆ ಬಿಸ್ಕೆಟ್ ತಿಂತ ಸ್ವಲ್ಪ ಹೊತ್ತು ಕುಂತಿದ್ದೆ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಆಮೇಲೆ ತಿಂದು ಕೆಲಸ ಎಲ್ಲ ಮುಗಿಸಿ ಮತ್ತು ಸಂಜೆ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಪ್ಪಿ ಬೆಂಕಿಸ್ಕೊಡು ನಂಗೆ ಮಗನೇ. ದೀಪ ಎಲ್ಲ ಹಚ್ಚಿ ಸ್ವಲ್ಪ ಆಚೆಗಡೆ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಏನು ಮಾಡ್ತಿರೋದು ಪಾಪ? ಒದ್ದೆ ಬೇಕಾ? ಎಷ್ಟು ಇಟ ಮಾಡ್ತಾಳೋ. ಈ ಕರೆಂಟ್ ಬೆಳಗ್ಗಿಂದ ಹೋಗ್ಬಿಟ್ಟು ಎಷ್ಟು ಅಯ್ಯೋ ಅನ್ಸೈತೆ ಅಂದರೆ ಬೆಳಗ್ಗೆಯಿಂದನೂ ಕರೆಂಟೇ ಬಂದಿಲ್ಲ. ನೆಕ್ಸ್ಟ್ ಅಡುಗೆ ಬಿರಿಯಾನಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಪೈಸಸ್ಸು, ಇಲ್ಲಿ ಆನಿಯನ್ನು, ಟೊಮೆಟೊ, ಪುದೀನ, ಲೆಮನ್ನು, ಕೊತ್ತಂಬರಿ ಸೊಪ್ಪು, ಚಿಲ್ಲಿ, ಚಿಕನ್. ಸ್ಟವ್ ಆನ್ ಮಾಡಿ ನೆಕ್ಸ್ಟ್ ಕುಕ್ಕರ್ ಇಟ್ಟು ಆಯಿಲ್ ಹಾಕ್ತಾಯಿದ್ದೀನಿ ಒಗ್ಗರಣೆ ಮಾಡೋಕ್ಕೆ. ಬೇಗ ಅಡುಗೆ ಮಾಡಬೇಕು, ಟೈಮ್ ಬೇರೆ ಆಗಿತ್ತು. 1 ಸ್ಪೂನ್ ಗೀ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ 1 ಸ್ಪೂನ್ ಗೀ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಬಿರಿಯಾನಿಗೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ ಸ್ಪೈಸಸ್ ಹಾಕಬೇಕು. ಪಲಾವ್ ಎಲೆ, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಎಲ್ಲ ಸ್ಪೈಸಸ್ಸು ಹಾಕಬೇಕು. ನೆಕ್ಸ್ಟು ಚಿಲ್ಲಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಆನಿಯನ್ ಹಾಕಬೇಕು. ಒಂದು 2 ಆನಿಯನ್ ಹಚ್ಕೊಂಡಿದ್ವಿ, 2 ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಹಾಕಾದ್ಮೇಲೆ ಸ್ವಲ್ಪ ಪುದೀನ ಮತ್ತು ಕೊರಿಯಂಡರ್, ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದು ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡಬೇಕು. ಹಾಗೆ ಪಕ್ಕದಲ್ಲಿ ಇವಾಗ ನಾನು ಹಂಗೆ ಕುದಿಯೋಕ್ಕೆ ಬಿಸಿನೀರು ಇಟ್ಕೊಂಡಿದ್ದೆ. ಇವಾಗ ಚಾಪ್ ಮಾಡಿರೋ ಟೊಮೆಟೊ ಹಾಕ್ತಾಯಿದ್ದೀವಿ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಬಂದಿರುತ್ತೆ. ಈಗ ಫ್ರೈ ಆದಮೇಲೆ ಚಿಕನ್ ಹಾಕಬೇಕು. ಚಿಕನ್ ವಾಶ್ ಮಾಡಿ ಚಿಕನ್ ಹಾಕ್ತಾಯಿದ್ದೀನಿ. ಅರ್ಧ kg ಚಿಕನ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ಅರಿಶಿನ ಹಾಕಾದ್ಮೇಲೆ ಚೆನ್ನಾಗಿ ಚಿಕನ್ನ ಬಾಡಿಸ್ಕೊಬೇಕು. ನೀರೆಲ್ಲ ಹಿಂಗಬೇಕು ಅಲ್ಲಿವರೆಗೂ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟ್ ಹಾಕ್ಬಾರ್ದು, ತಲೆ ಹಿಡಿದು ಬಿಡುತ್ತೆ. ಸುಡಬೇಕು ಚಿಕನ್ ಚೆನ್ನಾಗಿ. ಚಿಕನ್ ಸುಂದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಧನಿಯಾ ಪುಡಿ 2 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಚಿಲ್ಲಿ ಪೌಡರು, ಪಾಪು ತಿನ್ನಲ್ಲ ಅಂತ ಖಾರ ಕಮ್ಮಿ ಹಾಕಿದ್ದೀನಿ. 1.5 ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ತೇಜುದು ಬಿರಿಯಾನಿ ಪೌಡರ್, ತೇಜು ಬಿರಿಯಾನಿ ಪೌಡ್ರ್ ಹಾಕಿದ್ರೇ ಟೇಸ್ಟ್ ಕೊಡೋದು ಬಿರಿಯಾನಿ. ನೆಕ್ಸ್ಟು ಈ ಗ್ಲಾಸಲ್ಲಿ 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. 4 ಗ್ಲಾಸ್ ಅಥವಾ 3.5 ಗ್ಲಾಸ್ ವಾಟರ್ ಹಾಕಬೇಕು. ಇದೇ ಗ್ಲಾಸಲ್ಲಿ ಅಳತೆಗೆ ಕುದಿಸಿಟ್ಕೊಂಡಿದ್ದೀನಿ. ಬಿಸಿನೀರು 3.5 ಗ್ಲಾಸ್ ವಾಟರ್ ಹಾಕಬೇಕು. ಕೊರಿಯಂಡರ್, ಹಾಫ್ ಲೆಮನ್, ಅದು ಕುದೀಲಿ ಅಂತ ಅಷ್ಟರಲ್ಲಿ ಅಕ್ಕಿ ವಾಶ್ ಮಾಡ್ತಾಯಿದ್ದೀನಿ. ನೆನೆಸೇನಿಡಲ್ಲ ನಾನು, ಆವಾಗಲೇ ತೊಳೆದು ಹಾಕೋದು ನಾನು ಅಕ್ಕಿನ. ನೆನೆಸಿಟ್ರೆ ಒಂಥರ ಮುದ್ದೆ ಥರ ಫೀಲ್ ಕೊಡುತ್ತೆ. ವಾಟರ್ ಕುದೀತಾ ಇದೆ. ಕುದ್ಮೇಲೆ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಾದ್ಮೇಲೆ ಅದು ಸ್ವಲ್ಪ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ವಿಷಲ್ ಹಾಕಿ 2 ಕೂಗಿಸ್ಬೇಕು. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ. ಇನ್ನೊಂದು ಲಾಸ್ಟಿಗೆ ಫೈನಲಾಗಿ 1 ಸ್ಪೂನ್ ತುಪ್ಪ ಹಾಕಬೇಕು. ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಕೊಡುತ್ತೆ. ಈ ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. 1 ವಿಷಲ್ ಕೂಗಿಸಿದ್ರೂ ಸಾಕು, ಅಥವಾ 2 ವಿಷಲ್ ಕೂಗಿಸ್ಕೊಬೋದು. ಕೂಗಿದೆ, ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಅಂತ ನೀವೇ ನೋಡ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಉದ್ರುದ್ರಾಗಿ ನೀಟಾಗಿ ಚೆನ್ನಾಗಾಗಿತ್ತು ಬಿರಿಯಾನಿ ಮಾತ್ರ. ಮೊಸರು ಬಜ್ಜಿ ಮಾಡಿದರೆ ಕಾಂಬಿನೇಷನ್ ಚೆನ್ನಾಗಿರೋದು. ಟೈಮ್ ಇರಲಿಲ್ಲ ಅಂತ ಹೇಳಿ ಮಾಡಲಿಲ್ಲ ನಾನು.
ಫೈನಲಾಗಿ ಕೊರಿಯಂಡರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಸರ್ವ್ ಮಾಡಿ ಟೇಸ್ಟ್ ಮಾಡೋದೇ. ಹೊಟ್ಟೆ ಬೇರೆ ತುಂಬ ಹಸ್ತಿತ್ತು, ಟೈಮ್ ಬೇರೆ ಆಗಿಬಿಟ್ಟಿತ್ತು. ನೋಡಿ ಫೈನಲಾಗಿ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಅಂತೂ ಅಷ್ಟೇ ಅಲ್ಟಿಮೇಟ್ ಆಗಿತ್ತು. ನೀವು ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸಖತ್ತಾಗಿತ್ತು. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯಿತು ಬಿರಿಯಾನಿ ಮಾತ್ರ. ಸರ್ವ್ ಮಾಡಿ ಹೇಗಿದೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಷ್ಟರಲ್ಲಿ ನಮ್ಮ ಅಕ್ಕ ಬಂದಿದ್ದರು, ಕವಿತಕ್ಕ. ಗಿಣ್ ಮಾಡಿದ್ರಂತೆ ತೊಗೊಂಬಂದು ಕೊಡೋಕ್ಕೆ ಅಂತ ಬಂದಿದ್ದರು. ಪಾಪು ಸೈಕಲ್ ತುಳಿತಾ ಇದ್ಲು. ಅಷ್ಟರಲ್ಲಿ ಮಾತಾಡ್ಸ್ಕೊಂಡು ಸ್ವಲ್ಪ ಟೈಮ್ ಇದ್ದು ಹೊರಟ್ರು. ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಆಗೈತೆ, ಸ್ಪೈಸಿಯಾಗಿ. ತುಪ್ಪ ಹಾಕಿರೋದಕ್ಕೆ ಫ್ಲೇವರ್ ಹಂಗೆ ಚೆನ್ನಾಗಿ ಕೊಡ್ತಾ ಇದೆ. ಕರೆಕ್ಟಾಗೈತಿ. ಸಾಲ್ಟು ಖಾರ ಎಲ್ಲ ಕರೆಕ್ಟಾಗೈತಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸೂಪರ್. ನಾನು ಮಾಡೋ ಅಡುಗೆಲಿ ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸ್ವೀಟ್ ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಆಗೈತೆ ಕವಿತಕ್ಕ, ಸೂಪರ್. ಥ್ಯಾಂಕ್ ಯು ಹೇಳಿ ಕವಿತಕ್ಕ. ಯಾಮಿ ಯಾಮಿ, ಸೂಪರ್ ಆಗೈತಿ. ಅಲ್ಲಿ ನಮ್ಮ ಅಕ್ಕ ಊರಿಂದ ಗೆಣ್ ತಂದು ಕೊಟ್ಟಿದ್ರು ಗಾಯ್ಸ್, ಕವಿತಕ್ಕ ಶಿರಾಯಿಂದ. ಸೂಪರ್ ಆಗೈತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.